ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇದು ನಮ್ಮ ಅತ್ತೆಯ ಬರ್ತ್ಡೇ ಸೆಲೆಬ್ರೇಷನ್ನೊಂದಿಗೆ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವತ್ತು ಸಂಡೇ ಮತ್ತು ಮಂಡೇ ಎರಡೂ ದಿನದ್ದು ವ್ಲಾಗ್ನು ಇಲ್ಲಿ ಹಾಕಿರೋದಾಗಿದೆ, 15th ಆ್ಯಂಡ್ 16th. ಸೊ ಸಂಡೇ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಬರ್ಡೇ ಆಗಿದ್ದು 12th. ಸೊ ಆವತ್ತು ಯಾರು ಮನೇಲಿ ನನ್ನ ಹಸ್ಬೆಂಡ್ಗೆ ಹುಷಾರಿಲ್ಲದೆ ಇರೋ ಕಾರಣ ಅವ್ರು ಹಾಸ್ಪಿಟ್ಲಲ್ಲಿದ್ದರು. ಸೊ ಹಾಗಾಗಿ ಸಂಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಹಾಗೆ ಇದೆಲ್ಲ ಮುಗಿಸ್ಕೊಂಡು ನಾನು ನಮ್ಮ ಅಮ್ಮ ಅವರ ಊರಿನ ಕಡೆಗೆ ಪಯಣ ಬೆಳೆಸಿದ್ದೀನಿ. ಸೊ ಮಂಡ್ಯಕ್ಕೆ ಬಂದೆ. ಮಂಡ್ಯದಿಂದ ನನ್ನ ತಮ್ಮನೂ ಸಿಕ್ತಾ, ಅವನು ಬ್ಯಾಂಗ್ಳೂರಿಂದ ಬಂದಿದ್ದ. ಸೊ ಇಬ್ಬರು ಕೂಡ ಬಸ್ ಹತ್ಕೊಂಡು ಊರ ಕಡೆ ಹೋಗ್ತಾ ಇದ್ದೀವಿ. ಅವನು ನನ್ನ ಬ್ಲಾಗಲ್ಲಿ ಹಾಯ್ ಅಂತ ಮಾಡ್ತಿದ್ದಾನೆ. ಒಳ್ಳೆ ಪ್ರತಿಭೆ ಇವರು, ತುಂಬ ಚೆನ್ನಾಗಿ ಬೆಳೆಸಿ ಬಡವ್ರ ಮಕ್ಕಳು ಬೆಳಿಬೇಕು. ಸರ್ಪ್ರೈಸ್ ಮಾಡಿ ಬೆಲ್ ಬಟನ್ ಒತ್ತಿ. ವೆಲ್ಕಮ್ ಟು ಮೈ ಚಾನಲ್. ಸೊ ಹೊಸ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವಾಗ ನಮ್ಮ ಅಮ್ಮ ಅವ್ರ ಮನೆಗೆ ಬಂದಿದ್ದೀನಿ. ಇಲ್ಲಿ ಹಬ್ಬ ಇದೆ, ವ್ಲಾಗ್ ಮಾಡೋಣ ಅಂತೇಳಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇನ್ನು ತೆಗಿತಾ ಇಲ್ಲ, ನಾನು ಜಸ್ಟ್ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ವೆಯ್ಟ್. ಸೊ ಇವಾಗ ಬನ್ನಿ, ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಒದ್ದೆ ಬಟ್ಟೆ ಇದೆ, ನನ್ನ ತಮ್ಮ ಕೂಡ ಒದ್ದೆ ಬಟ್ಟೆಗೆ ಹೋಗ್ತಿದ್ದಾರೆ. ಬನ್ನಿ ಹೇಗೆ ಹೋಗುತ್ತೆ ಅಂತ ತೋರಿಸ್ತೀನಿ ನಮ್ಮೂರಿನ ಹಬ್ಬ ನಿಮ್ಮ ಜೊತೆ. ಅಮ್ಮ ಹಾಯ್ ಮೇಡಮ್. ಹಾಯ್. ಸರಿಯಾಗಿ ಕೂತ್ಕೊಂಡು ಹಾಯ್ ಮಾಡಿ. ಹಾಯ್. ನಮ್ಮೂರಲ್ಲಿ ಬೋರೆ ದೇವ್ರ ಹಬ್ಬ ಇದೆ, ಕಂಡ ಇದೆ. ನಮಗೆ ತುಂಬ ಇದೆ ಜೋರು. ಉಪವಾಸ ಇರಬೇಕು 24 hours. ಹುಷಾರಿಲ್ಲ ಅಂದರೂ ಉಪವಾಸ ಇದ್ದಾರೆ ಇವರು. ಇನ್ನೇನೆಲ್ಲ ಎನರ್ಜಿ ಲಾಸ್ ಆಗ್ಬಿಟ್ಟೈತೆ. ಎನರ್ಜಿ ಏನು ಸೇಕ ಎಲ್ಗೋಯ್ತಿದ್ಯಾ? ನಾವು ಒದ್ದೆ ಬಟ್ಟೆಗೆ ಅಂತ ಹೋಯ್ತಾ ಇದೀವಿ ದೇವ್ರಿಗೆ. ಒದ್ದೆ ಬಟ್ಟೆ ಅಂದ್ರೆ ಹೆಂಗೆ ಹೇಳು? ತಣ್ಣೀರಲ್ಲಿ ಸ್ನಾನ ಮಾಡ್ಬಿಟ್ಟು ಗನ್ಕಡ್ಡಿ ಹಿಡ್ಕೊಂಡು ಸುತ್ತ ಸುತ್ತಬಿಟ್ಟು ಉಳು ಸೇವೆ ಮಾಡಬೇಕು. ಹೌದು, ಉಳು ಸೇವೆ ಮಾಡಬೇಕು. ಎಷ್ಟನೇ ವರ್ಷ? ಇದರೊಂದು 2ನೇ ವರ್ಷ. ನೀನ್ ಮದ್ವೆ ಅದೇ ಅಂತ ಒದ್ದೆ ಬಟ್ಟೆ ಮಾಡ್ತಿದ್ಯಾ ಹೇಳು? ಅವನು ಮದ್ವೆ ಅದೇನೋ ಖುಷಿಗೆ ಮಾಡ್ತಾವನೆ. ನಾವು ಮಾತಾಡಲ್ಲ ಮತ್ತೆ ಇನ್ನೇನ್ ಸೇಕ ಹೇಳಿ ಪಲ್ಲವಿ ಅವರೇ. ಇವರು ನಮ್ಮ ಅಣ್ಣ. ಎಸ್, ನಮ್ಮ ಸಿಸ್ಟರ್ ಇವರು. ಇವ್ರು ನಮ್ಮ ಗೃಹ ಪ್ರವೇಶಕ್ಕೆ ಬರಲಿಲ್ಲ. ನಮ್ಮ ಊರಿನಲ್ಲಿ ಇದು ಹೊಸ ವರ್ಷದ ಒದ್ದೆ ಬಟ್ಟೆ ಅಂತ ಕರೀತಾರೆ. ಇಲ್ಲಿ ಒದ್ದೆ ಮಾಡ್ಕೊಂಡು ಅಲ್ಲಿ ಕೊಂಡ ಹಚ್ತಾ ಇರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಉಳ್ಳು ಸೇವೆ ಮಾಡ್ಬೇಕು. ಒದ್ದೆ ಬಟ್ಟೆ ಅಂತಂದರೆ ಬಟ್ಟೆ ತೇವಾಗ ಥರ ತಣ್ಣೀರಲ್ಲಿ ನೀರು ಇಕ್ಕೊಂಡು ಅಲ್ಲಿ ಆ ಕಡೆ ದಂಡಮ್ಮನ ದೇವಸ್ಥಾನ ಇದೆ, ಆ ಕಡೆ ಇಲ್ಲಿ ಹೋಗ್ತಿದ್ರಲ್ಲ ಅದ್ರ ಆಪೋಸಿಟಲ್ಲಿ ಆ ದೇವಸ್ಥಾನದ ಕಡೆ ಮುಖ ಮಾಡಿ ಹುರುಳು ಸೇವೆ ಮಾಡಿ ಗಂಧ ಕಡಿ ಕೈಲಿ ಹಿಡ್ಕೊಂಡು ಇವಾಗ ದೇವಸ್ಥಾನದ ಕಡೆ ಹೋಗೋದಾಗಿರುತ್ತೆ. ಆ್ಯಕ್ಚುಲಿ ನನಗೆ ಈ ಹಬ್ಬ ಅಂದರೆ ತುಂಬ ಇಷ್ಟ. ಹಾಗೆ ಗೈಸ್, ಈ ಹಬ್ಬದ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಇದು ಕೊಂಡಕ್ಕೆ ಅಂತ ಬಳಸೋ ಸೌದೆ ಏನಾಗಿರುತ್ತೆ ಅದನ್ನು ಆವತ್ತಿನ ಬೆಳಗ್ಗೆನೆ ಮರ ಕಡ್ದು ಹಸಿ ಸೌದೆನ ಜೋಡಿಸಿರ್ತಾರೆ. ಅದು ಯಾವ ರೀತಿ ಹತ್ಕೊಳ್ಳುತ್ತೆ ಅಂದರೆ, ಈಗ ಮನೇಲಿ ಒಣಗಿರೋ ಸೌದೆನೂ ಆ ಥರ ಹತ್ಕೊಳ್ಳಲ್ಲ, ಆ ರೀತಿ ಹತ್ಕೊಂಡು ಉರಿಯುತ್ತೆ. ಹಾಗೆ ಗೈಸ್, ಅಲ್ಲಿಂದ ಬಂದು ಇದು ಈಶ್ವರ ಮತ್ತು ಬೋರೆದೇವರು ಟೆಂಪಲ್ ಆಗಿರುತ್ತೆ. ಸೊ ಇಲ್ಲಿ ಪೂಜೆ ಮಾಡಿ ಮತ್ತು ಕೊಂಡಕ್ಕೆ ಏನು ರೆಡಿ ಮಾಡಿದ್ದಾರೆ ಅದ್ರ ಸುತ್ತ ಗಂಧ ಕಡೀಲಿ ಪೂಜೆ ಮಾಡಿಕೊಂಡು 3 ರೌಂಡು ಉರುಳು ಸೇವೆ ಮಾಡಬೇಕು. ಇದು ಹರಕೆ ಹೊತ್ತಿರೋರು ಮಾಡ್ತಾರೆ ಒದ್ದೆ ಬಟ್ಟೆ ಅಂತ. ಹಾಗೆ ಗೈಸ್, ಮತ್ತೊಂದು ವಿಶೇಷ ಏನಂತಂದರೆ, ಈ ಕೊಂಡನ ಹಚ್ಚೋದು ಯಾವುದೇ ಬೆಂಕಿ ಕಡ್ಡಿಯಿಂದಲ್ಲ ಮತ್ತು ಯಾವುದೇ ರೀತಿ ಏನು ಪಂಜಿಂದಲ್ಲ, ಯಾವುದೇ ರೀತಿ ಏನು ಬೆಂಕಿನ ಯೂಸ್ ಮಾಡ್ದೇ ಬರೀ ಏನು ಒಣಗಿರೋ ಹುಲ್ ಥರ ಇರುತ್ತೆ, ಅದರಲ್ಲಿ ಕೆಂಡನ ಇಟ್ಟು ಅದನ್ನು ಹಿಂಗೆ ಬೀಸಿ ಬೆಂಕಿ ಹೊತ್ತು ಕೊಂಡನ ರೆಡಿ ಮಾಡಿದ್ರು. ಆ ಒಂದು ಕಟ್ಟಿಗೆಗೆ ಇಡ್ತಾರೆ. ಅದು ಇಟ್ಟಿದ ತಕ್ಷಣ ಅಷ್ಟೇ ಗೈಸ್, ಎಷ್ಟು ಬೇಗ ಹೊತ್ಕೊಳ್ಳುತ್ತೆ ಅಂತಂದರೆ
ನಿಜವಾಗ್ಲೂ ದೇವ್ರ ಪವಾಡ ಅಂದರೆ ಇದೆ ಅನಿಸುತ್ತೆ. ಯಾಕಂದರೆ ಅವಾಗ ತಾನೇ ಕಡ್ದು ತಂದಿರೋಂಥ ಹಸಿ ಮರ ಅಷ್ಟು ಬೇಗ ಹುರಿಯುತ್ತೆ ಅಂದರೆ ನಿಜವಾಗ್ಲೂ ದೇವ್ರಿದ್ದಾನೆ. ಇದೆಲ್ಲ ನೋಡಿದ್ರೆ ಮೈ ರೋಮಾಂಚನ ಅನಿಸುತ್ತೆ. ಇದೇ ಒಂದು ರೀಸನ್ಗೆ ನಮ್ಮೂರ ಹಬ್ಬ ಅಂದರೆ ನನಗೆ ತುಂಬ ಇಷ್ಟ ಆ್ಯಂಡ್ ವಿಶೇಷ ಕೂಡ. ನೋಡಿ ನೀವು ನೋಡ್ತಿದ್ದಂಗೆ ಹಿಂಗೆ ಬೆಂಕಿ ಹೊತ್ತಿಸಿ ಇಟ್ಟಿದ ತಕ್ಷಣ ಯಾವ ರೀತಿ ಉರಿತಿದೆ. ಮನೇಲೂ ಕೂಡ ಒಣಗಿರೋ ಸೌದೆನೂ ಇಷ್ಟು ಚೆನ್ನಾಗಿ ಉರಿಯಲ್ಲ ಅನಿಸುತ್ತೆ. ದೇವ್ರದ್ದು ಅದೇನೋ ಅಂತಾರಲ್ಲ, ದೇವರು ಏನೋ ಅಪ್ಪಣೆ ಕೊಡಲಿಲ್ಲ ಅಂದರೆ ಯಾವ ಹುಲ್ಕಡ್ಡಿನೂ ಹಲ್ಲಾಡಲ್ಲ ಅಂತ, ಅದು ಈ ಒಂದು ಸನ್ನಿವೇಶಗಳಿಂದನೇ ಅನಿಸುತ್ತೆ ಇಂಥ ಒಂದು ಮಾತುಗಳೆಲ್ಲ ಸೃಷ್ಟಿಯಾಗಿರೋದು. ಹೌದು, ಅದು ತುಂಬ ನಿಜ. ದೇವ್ರನ್ನ ನಂಬಬೇಕು. ಹಾಗೆ ಗೈಸ್, ಕೊಂಡ ಎಲ್ಲ ಹಚ್ಚಿ ಆದಮೇಲೆ ಹರಳೆಣ್ಣೆ ಮಾಡೋದಕ್ಕೆ ಹರಳು ಬೀಜ ಬರುತ್ತಲ್ಲ, ಅದು ಮತ್ತು ಸ್ವಲ್ಪ ಕಟ್ಟಿಗೆ ಅಂದರೆ ಒಂದು ಬೆರಳಷ್ಟುದ್ದ ತುಂಡನ್ನ ತೆಗೆದು ಕೊಂಡಕ್ಕೆ ಹಾಕಿ ಕೈ ಮುಕ್ಕೊಂಡು ನಾವು ನಮ್ಮ ಮನೆ ಕಡೆಗೆ ಹೊರಟ್ವಿ. ನಮ್ಮ ಮನೆಗೆ ಹೋದ್ಮೇಲೆ ಅಲ್ಲಿ ಏನೇನಾಯ್ತು ಅಂತ ನೋಡೋಣ ಬನ್ನಿ. ಹಾಗೆ ಮನೆ ಹತ್ರ ಎಲ್ಲರ ಹತ್ರ ಮಾತಾಡಿಕೊಂಡು, ಕರೆಂಟ್ ಇರಲಿಲ್ಲ, ಟಾರ್ಚ್ ಹಾಕ್ಕೊಂಡು ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಗೈಸ್, ಇನ್ನೊಂದು ಮಾತು ಹೇಳಬೇಕು. ನಮ್ಮ ಊರಲ್ಲಿ ಸ್ವಲ್ಪ ಜನ ನನಗೆ ಗೊತ್ತಿರೋರೆಲ್ಲ ಕೇಳಿದ್ರು ಯೂಟ್ಯೂಬ್ ಮಾಡ್ತಿದ್ಯಂತೆ ಅಂತ ತುಂಬ ಜನ ಮಾತಾಡ್ಸಿದ್ರು. ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಒಂಥರ ಬ್ಲೆಸ್ಡ್ ಫೀಲ್ ಅನಿಸುತ್ತೆ. ಸೊ ಎಸ್ ಗೈಸ್, ಕೊಂಡ ಎಲ್ಲ ಹಚ್ಚಿದ್ದಾಯಿತು. ಈಗ ತಂಬಿಟ್ಟಿಗೆ ಅಕ್ಕಿ ಉಣ್ಣೆ ಹಾಕಿರೋದನ್ನ ಹಿಡಿದು ತಂಬಿಟ್ಟು ಮಾಡಿ ಇಟ್ಟು ಮಾರ್ನಿಂಗ್ ತಂಬಿಟ್ಟು ಆರತಿ ತೊಗೊಂಡು ಹೋಗೋದು, ಮತ್ತು ಬೆಳಿಗ್ಗೆ ಕೊಂಡ ಆಯ್ತಾರೆ. ಅದೆಲ್ಲ ಆದರೆ ಹಬ್ಬ ಮುಗೀತು. ಮನೇಲಿ ಅವರೆಕಾಳು ಊಟ, ಅವರೆಕಾಳು ಸಾರು, ಮುದ್ದೆ, ಅನ್ನ, ಪಾಯಸ ಮಾಡಿಬಿಟ್ಟು ಒಪ್ಪತ್ತು ಬಿಡೋದು. ಸೊ ಮಾರ್ನಿಂಗ್ ಸಿಗ್ತೀನಿ ಗೈಸ್. ಓಕೆ, ಬಾಯ್. ಹಾಗೆ ಇದು ಏನಂದರೆ ಗೈಸ್, ಹೊರಳ್ಕಲ್ಲು ಇರುತ್ತಲ್ಲ, ಹೊರಳ್ಕಲ್ಲಲ್ಲಿ ಅಕ್ಕಿನ ಉಣ್ಣೆ ಹಾಕಿರ್ತೀವಿ ಹಸಕ್ಕಿ ತಂಬಿಟ್ಟು ಮಾಡೋದಕ್ಕೆ. ಅದನ್ನು ಹಿಡಿದು ತಂಬಿಟ್ಟು ಮಾಡೋದಕ್ಕೆ ಅಂತ ಬಂದಿರೋದಾಗಿರುತ್ತೆ. ಅದು ಒನಕೆಲಿ ಕುಟ್ಟಿ ಪೌಡ್ರ್ ಮಾಡಿ ಅಲ್ಲೇ ಜರಡಿ ಹಿಡಿದು ಆಮೇಲೆ ಅದು ಬೆಲ್ಲ ಹಾಕಿ ನಾವು ತಂಬಿಟ್ಟು ಮಾಡಿಕೊಂಡು ರೆಡಿ ಮಾಡಿ ಇಟ್ಬಿಡೋಣ ಅಂಥೇಳಿ ಬಂದಿದ್ವಿ. ನಾನು ಕೂಡ ಒನಕೆಲಿ ಸ್ವಲ್ಪ ಕುಟ್ಟಿ ಹೆಲ್ಪ್ ಮಾಡಿಕೊಟ್ಟೆ. ಆ್ಯಕ್ಚುಲಿ ಅದನ್ನು ವೀಡಿಯೋ ಮಾಡ್ಕೊಡೋದಕ್ಕೆ ಯಾರೂ ಇರಲಿಲ್ಲ. ಅದಾದಮೇಲೆ ಇವರು ಮಾಡ್ತಾಯಿದ್ರು. ಇದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಹಾಗೆ ಮಾತಾಡಿಕೊಂಡು ನೋಡಿ ಈ ಥರ ಕುಟ್ಟೋದು. ಇದಾದಮೇಲೆ ಸ್ವಲ್ಪ ಪೌಡ್ರ್ ಆದಮೇಲೆ ಅದನ್ನು ತೊಗೊಂಡು ಜರಡಿ ಮಾಡು, ಆಮೇಲೆ ಬೆಲ್ಲ ಹಾಕಿ ಹೊಂದಿಕೆ ಆದಮೇಲೆ ತಂಬಿಟ್ಟು ಮಾಡೋದಾಗಿರುತ್ತೆ. ಸೊ ನಾನಿವಾಗ ರೆಡಿ ಆಗ್ತಾಯಿದ್ದೆ, ಅರ್ಧ ರೆಡಿಯಾಗಿದೆ. ಅಷ್ಟರಲ್ಲಿ ಇವಾಗ ನನ್ನ ತಮ್ಮನ ಬಾಯಿ ಬೇಗ ಚುಚ್ಚಿಸೋಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ, ಅಲ್ಲಿ ಹೇಗಾಗುತ್ತೆ ಅಂತ ನೋಡುವ. ಬಾಯಿ ಬಿಗೋ ಚುಚ್ಚೋ ಹತ್ರ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಗೈಸ್, ಯಾಕಂದರೆ ಆರತಿ ತೊಗೊಂಡು ಹೋಗೋದಕ್ಕೆ ಟೈಮ್ ಆಗೋಗುತ್ತೆ ಅಂತೇಳಿ ಬೇಗ ಬಂದು ರೆಡಿಯಾಗಿ ಆರತಿ ತೊಗೊಂಡು ಬಂದಿದ್ದೀನಿ. ನೋಡಿ ಈ ಥರ ರೆಡಿಯಾಗಿದ್ದೆ ನಾನು ಫೈನಲಿ. ಅದಾದಮೇಲೆ ನಾವೆಲ್ಲ ಆರತಿ ತೊಗೊಂಡು ನಿಂತಿರ್ತೀವಿ. ಸೊ ಬಾಯಿ ಬಿಗೋ ಚುಚ್ಚಿಸ್ಕೊಂಡಿರೋರೆಲ್ಲ ನಮ್ಮ ಮುಂದೆ ಬಂದು ನಿಂತ್ಕೋತಾರೆ. ಅದಾದಮೇಲೆ ದೇವರು ಹೊತ್ಕೊಂಡಿರೋರು, ದೇವರು ಎಲ್ಲರೂ ಕೂಡ ಬರ್ತಾರೆ. ಅದಾದಮೇಲೆ ಬಂದು ಕೊಂಡ ಆಯೋದಾಗಿರುತ್ತೆ. ನೈಟ್ ಹಚ್ಚಿದಂಥ ಕೊಂಡನ ಅಷ್ಟೂ ಕೂಡ ನೈಟೆಲ್ಲ ಬೇಯಿಸಿ ಅದನ್ನೆಲ್ಲ ಒಂದು ಸಮ ಮಾಡಿರ್ತಾರೆ. ಆಮೇಲೆ ಬಂದು ಕೊಂಡ ಆಯೋದು. ಟೋಟಲ್ 3 ಜನ ಕೊಂಡ ಆಯ್ತಾರೆ. ಒಬ್ಬರು ದೇವ್ರು ಹೊತ್ಕೊಂಡಿರೋರು ಕೂಡ ಆಯ್ತಾರೆ. ಈ ಹಬ್ಬಕ್ಕೆ ಬರೋದೇ ಒಂಥರ ಬ್ಲೆಸ್ಡ್ ಫೀಲ್ ನನಗೆ. ಸೊ ಹಾಗಾಗಿ ನನಗೆ ಹಬ್ಬ ಅಂದರೆ ತುಂಬ ಇಷ್ಟ.
ಹಾಗೆ ನಾವು ಕೊಂಡ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಬೋರೆದೇವರು ದೇವಸ್ಥಾನದೊಳಗಡೆ ಹೋಗಿ ಏನು ಆರತಿನ ಒಪ್ಸೋದಾಗಿರುತ್ತೆ. ಅಲ್ಲಿ ತುಂಬ ಜನ ಇದ್ರು ಅಂತೇಳಿ ನಾವು ಒಂದು ಸೈಡಲ್ಲಿ ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಯಾಕಂದರೆ ನಿಂತ್ಕೊಂಡ್ರೆ ಕಾಲು ನೋವು ಬರುತ್ತಲ್ಲ. ಹಾಗೆ ಗೈಸ್ ಮನೆಗೆ ಹೋದ್ಮೇಲೆ ನನ್ನ ಲುಕ್ ಹೇಗಿದೆ ಅಂತೇಳಿ ವೀಡಿಯೋ ಮಾಡ್ಸೋಣ ಅಂತ ನಮ್ಮ ಅಮ್ಮಂಗೆ ಫೋನ್ ಕೊಟ್ಟರೆ ಅವ್ರು ಹೆಂಗೆ ಮಾಡಿದಾರೆ ನೋಡಿ. ಆಮೇಲೆ ನಾನೇ ಅವ್ರ ಹತ್ರ ಫೋನ್ ಇಸ್ಕೊಂಡು ನಾನೇ ಸೆಲ್ಫಿಲಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ನಾನು ಈ ಥರ ಕಾಣಿಸ್ತಿದ್ದೆ, ನನ್ನ ಔಟ್ಫಿಟ್ ಈ ಥರ ಇತ್ತು. ಆಮೇಲೆ ನನ್ನ ತಮ್ಮ ಬಂದ ಅವನೊಂದು ಕ್ಲಿಪ್ಸ್ ತೊಗೊಟ್ಟ. ಸೊ ಗೈಸ್ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ವ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಓಕೆ ಬಾಯ್.